ನಮಸ್ಕಾರ ಮಿತ್ರರೇ, ಒಂದು ಹೊಸ ಗ್ಯಾಡ್ಜೆಟ್ ರಿವ್ಯೂಗೆ ಮತ್ತು ಅನ್ಬಾಕ್ಸಿಂಗ್ಗೆ ಸುಸ್ವಾಗತ. ಬನ್ನಿ, ಇವತ್ತು ಈ ಪರ್ಟಿಕ್ಯುಲರ್ ಒಂದು ಗ್ಯಾಡ್ಜೆಟ್ ಇದೆ ನನ್ನ ಹತ್ರ. ಡಿಜಿಟೆಕ್ ಸೆಲ್ಫಿ ಟ್ರೈಪಾಡ್ ಸ್ಟಿಕ್. ಇದು ಪೋರ್ಟಬಲ್, ಇದು ವೈರ್ಲೆಸ್ ರಿಮೋಟ್ ಮತ್ತು 3 legs ಟ್ರೈಪಾಡ್ ಸ್ಟ್ಯಾಂಡ್ ಅಂತ ಕರೀತಾರೆ ಇದನ್ನು. ಸೊ 360 ಡಿಗ್ರಿ ರೊಟೇಟಬಲ್ ವಿತ್ ರಿಮೋಟು. ಸೊ ಆಮೇಲೆ ಕಾಂಪ್ಯಾಕ್ಟಾಗಿ ಇಷ್ಟು 5 feet ಹೈಟ್ ಬಂದರೂ ಕೂಡ ನೀವು ಇದರಲ್ಲಿ ಇದನ್ನು ಫುಲ್ಲು ಫೋಲ್ಡ್ ಮಾಡಿ ಈ ರೀತಿ ಸೆಲ್ಫಿ ಸ್ಟಿಕ್ ಥರ ಕೂಡ ನೀವು ಯುಟಿಲೈಸ್ ಮಾಡ್ಕೋಬೋದು. ಸೊ ಈ ರೀತಿ ಇದೆ. ಒಂದು ಮ್ಯಾಕ್ಸಿಮಮ್ 2 kgs ಲೋಡ್ ತೊಗೋಬೋದು ಇದು. ಅಂದರೆ ಮೊಬೈಲ್ ಫೋನ್ಸ್ ಯೂಶ್ವಲಿ ಅಷ್ಟೆಲ್ಲ ಇರೋಲ್ಲ, ಬಟ್ ಆದರೂ ಮ್ಯಾಕ್ಸ್ ಅಷ್ಟು ತೊಗೋಬೋದು. ಮ್ಯಾಕ್ಸಿಮಮ್ ಹೈಟ್ ಅರೌಂಡು 5.57 feet ಏನೋ ಬರುತ್ತಂತೆ. ಆಮೇಲೆ ಮಿನಿಮಮ್ 1 feet ಇರುತ್ತೆ. ಫೋಲ್ಡೆಡ್ ಹೈಟು ಜಸ್ಟ್ 330 mm 1 feet ಇರುತ್ತೆ ಅಷ್ಟೇ. ಸೊ ಈ ರೀತಿ ಇದೆ. ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡಿಬಿಡ. ಮಾಡೆಲ್ ನಂಬರ್ DTR 555XX ಅಂತ ಇದರ ಮಾಡೆಲ್ ನಂಬರ್. ಬನ್ನಿ ಅನ್ಬಾಕ್ಸ್ ಮಾಡಿಬಿಡೋಣ. ಸೊ ಈ ರೀತಿ ಇದೆ. ಸೊ ಇದನ್ನ ರಿಮೂವ್ ಮಾಡಿ. ಆಲ್ರೈಟ್, ಈ ರೀತಿ ಕಾಣುತ್ತೆ. ಪ್ಲಾಸ್ಟಿಕ್ ಕೇಸಿಂಗ್ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಯಲ್ ಸೆಲ್ಫಿ ಸ್ಟಿಕ್ ಇಲ್ಲಿದೆ. ಆಮೇಲೆ ಅದ್ರ ಜೊತೆಗೆ ಇದೊಂದು ಅಡ್ಯಾಪ್ಟರ್ ಕೂಡ ಕೊಟ್ಟಿದ್ದಾರೆ, ಟ್ರೈಪಾಡ್ ಸ್ಟ್ಯಾಂಡ್ದು. ಈ ರೀತಿ ಒಂದು ಒಳ್ಳೆ ಸ್ಟಡಿ ಸ್ಟ್ಯಾಂಡರ್ಡ್ ಒಳ್ಳೆ ಬ್ರ್ಯಾಂಡೆಡ್ ಐಟಮ್ ಇದು. ಥರ್ಡ್ ಪಾರ್ಟಿ ಚೈನಾ ಮಾಡೆಲ್ಸು ಅದು ಇದು ಸುಮಾರು ಸಿಗುತ್ತೆ. ಬಟ್ ಒಂದು ಒಳ್ಳೆ ಕ್ವಾಲಿಟಿ ಇರುವ ಒಂದು ರೀತಿ ಪ್ರಾಡಕ್ಟ್ನ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಆರ್ಡರ್ ಮಾಡಿದೆ. ಸೊ ನನ್ನ ಹತ್ರ ಇದು ಬಿಟ್ಟರೆ ಒಂದು ಮ್ಯಾನ್ಫ್ರೋಟೋ ಟ್ರೈಪಾಡ್ ಸ್ಟ್ಯಾಂಡ್ ಅಂತ ಇದೆ. ರೊಟೇಟಬಲ್ ಹೆಡ್ ಇರೋದು, ಅಲ್ಟಿಮೇಟ್ ಅದು. ಅದನ್ನು ಇಲ್ಲಿ ನಾನು DSLR ಕ್ಯಾಮ್ರಾಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಮೌಂಟ್ ಮಾಡ್ಕೊಂಡಿದ್ದೀನಿ DSLR ಕ್ಯಾಮ್ರಾನ. ಸೊ DSLR ಕ್ಯಾಮ್ರಾನ ವೆಬ್ ಕ್ಯಾಮ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಸೆಟಪ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಇನ್ನೊಂದು ವಿಡಿಯೋ ನಾನು ಮಾಡಿ. ಸೊ ಈ ರೀತಿ ಇದೆ ನೋಡಿ, ಇದು ಟ್ರೈಪಾಡ್ ಸ್ಟ್ಯಾಂಡ್. ಸೊ ಈ ರೀತಿ ಬರುತ್ತೆ ಇದು. ಈ ರೀತಿ ಇದೆಲ್ಲ ಪೂರ್ತಿ ಫೋಲ್ಡಬಲ್ಲು ಇದೆಲ್ಲ ಇದೆ. ಆಮೇಲೆ ಇದು ಈ ರೀತಿ ಮೂವಬಲ್ ಇದೆ ಇಲ್ಲಿ. ಸೊ ಈ ರೀತಿ ಮೂವಬಲ್ಲು. ಆಮೇಲೆ ಇಲ್ಲಿ ಅದು ಮೌಂಟ್ ಕೊಟ್ಟಿದ್ದಾರಲ್ಲ, ಆ ಮೌಂಟ್ನ ನೋಡಿ ಈಸಿಯಾಗಿ ಇಲ್ಲಿ ಅದನ್ನು ಸ್ಕ್ರೂ ಹಾಕಿ ಮೌಂಟ್ ಮಾಡ್ಕೊಬಿಡ್ಬೋದು. ಸೊ ಮೌಂಟ್ ಮಾಡಿ ಬೇರೆ ಏನಾದರೂ ಅಟ್ಯಾಚ್ಮೆಂಟ್ಸು ಅದೆಲ್ಲ ಯೂಸ್ ಮಾಡ್ಕೋಬೋದು. ಸೊ ನೋಡೋಣ, ಇದರಲ್ಲಿ ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಏನಾದರೂ ಕೊಟ್ಟಿದ್ದಾರೆ ಅದು ನೋಡ್ತೀನಿ. ಆಮೇಲೆ ಈ ರೀತಿ ಇದು ಮೊಬೈಲ್ ಇಲ್ಲಿ ಈ ರೀತಿ ಇರುತ್ತೆ ಫೋಲ್ಡಬಲ್. ನಾನು ನೋಡಿದ್ದೀನಿ ಆ ಥರ ಇನ್ನೊಂದಿದೆ ಟ್ರೈಪಾಡ್, ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ ಈ ಥರ ಓಪನ್ ಮಾಡಿ ಇಲ್ಲಿ ಮೊಬೈಲ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಇದು ಮೂವಬಲ್ ಇರುತ್ತೆ, ಫ್ಲೆಕ್ಸಿಬಲ್ ಇರುತ್ತೆ. ಇದನ್ನು ಪುಲ್ ಮಾಡ್ಬೋದು, ಆ ರೀತಿ ಇರುತ್ತೆ ನೋಡಿ ಈ ಥರ. ಸೊ ಈ ರೀತಿ ಫ್ಲೆಕ್ಸಿಬಲ್ ಇರುತ್ತೆ. ಆಮೇಲೆ ಇದು ನೋಡಿ, ಇದನ್ನು ಫೋಲ್ಡ್ ಇದು ಮಾಡೋದು ಹೆಂಗೆ ಅಂದರೆ, ಫೋಲ್ಡ್ ಮಾಡೋದು ಇದನ್ನು ಈ ರೀತಿ ರಿಮೂವ್ ಮಾಡಿದ್ರೆ ಇದು ವಿತ್ 3 legs ಅನ್ಫೋಲ್ಡ್ ಆಗಬೇಕು. ನೋಡಿ ಈ ರೀತಿ ಅನ್ಫೋಲ್ಡ್ ಆಗ್ತಾ ಇದೆ ನೋಡಿ, ಈ ರೀತಿ. ಸೊ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ದು ಇದರ ಲಿಂಕ್ ಮತ್ತು ಇದರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಇದು ಅಮೆಝಾನಲ್ಲಿ ಕೂಡ ಸಿಗುತ್ತೆ ಮತ್ತು ಬ್ಲಿಂಕಿಟಲ್ಲೂ ನಿಮಗೆ ಸಿಗುತ್ತೆ, ನೀವು ಚೆಕ್ ಮಾಡಿದ್ರೆ. ಅಮೆಝಾನಲ್ಲಿ ದಯವಿಟ್ಟು ಪರ್ಚೇಸ್ ಮಾಡಿ. ಸೊ ಈ ರೀತಿ ನೋಡಿ, ಈ ರೀತಿ ಇದು ಎಕ್ಸ್ಟೆಂಡ್ ಆಗುತ್ತೆ. ಅದಾದಮೇಲೆ ಇನ್ನು ಫರ್ದರ್ ಎಕ್ಸ್ಟೆಂಡ್ ನೋಡಿ, ಈ ಥರ ಈ ರೀತಿ ಇದು ನೀಟಾಗಿ ಫುಲ್ ನೋಡಿ ಇಷ್ಟು ಹೈಟ್ವರೆಗೂ ಕಂಪ್ಲೀಟ್ಲಿ ಈ ರೀತಿ ಎಕ್ಸ್ಟೆಂಡ್ ಆಗ್ತಾ ಇದೆ ನೋಡಿ ಪೂರ್ತಿ ನಾವು. ಸೊ ಈ ರೀತಿ ಪ್ಲೇಸ್ ಮಾಡ್ಬೋದು. ಈ ರೀತಿ ನೋಡಿ, ಇಷ್ಟೇ ನಾನು ಕೂತಿರೋ ಅಷ್ಟು ಹೈಟ್ಗೆನೆ ಆರಾಮಾಗಿ ಇದನ್ನ ಪ್ಲೇಸ್ ಮಾಡ್ಕೊಂಡು ಇದನ್ನು ಟೈಟ್ ಮಾಡಿ ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ಇದ್ರದ್ದು ಒಂದು ರಿಮೋಟ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಬ್ಲೂಟೂತ್ ರಿಮೋಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ಇಲ್ಲಿ ಮೊಬೈಲ್ನ ವೈರ್ಲೆಸ್ಲಿ ಯೂಸ್ ಮಾಡೋದಕ್ಕೆ ಅಂತ ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಇಷ್ಟು ಮೇಲೆ ಇದನ್ನು ಇಷ್ಟು ಹೈಟಲ್ಲಿ ಆವಾಗಲೇ ಎಷ್ಟಿತ್ತು ನೋಡಿ. ಸೊ ಇಷ್ಟು ಹೈಟಲ್ಲಿ ನಾನು ಇದನ್ನು ಮೌಂಟ್ ಮಾಡಿ ಈ ರೀತಿ ಕಾಣುತ್ತೆ. ಸೊ ತುಂಬ ಯೂಸ್ಫುಲ್ ಯುಟಿಲಿಟಿ ಅನ್ಕೋತೀನಿ ಶೂಟ್ ಮಾಡೋಕ್ಕೆ. ಆಮೇಲೆ ಬೇರೆ ಕಡೆ ಎಲ್ಲಾದರೂ ಹೋದಾಗ ಇದನ್ನು ಹ್ಯಾಂಡಿಯಾಗಿ ಕ್ಯಾರಿ ಮಾಡೋದಕ್ಕೆಲ್ಲ ತುಂಬ ಯುಟಿಲೈಸ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಸೊ ಈ ರೀತಿ ಸೆಲ್ಫಿ ಸ್ಟಿಕ್ ಇದೆಯಲ್ಲ, ಸೊ ಇದನ್ನು ಏನು ಮಾಡ್ಬೋದು, ಟೆಲಿಸ್ಕೋಪಿಕ್ ಅಂತಾರೆ ಇದನ್ನು. ಟೆಲಿಸ್ಕೋಪಿಕ್ ಆಗಿ ನೀಟಾಗಿ ನೋಡಿ, ಇದು ಈ ರೀತಿ ಪೂರ್ತಿ ಫೋಲ್ಡ್ ಆಗಿಬಿಡುತ್ತೆ. ಈ ರೀತಿ ಕಂಪ್ಲೀಟ್ಲಿ ಈ ಥರ 3 legged ಸ್ಟ್ಯಾಂಡು ಈ ಥರ ಹೋಗಿ
ಕಂಪ್ಲೀಟಾಗಿ ನಿಮಗೆ ಇಷ್ಟೇ ಆಗಿಬಿಡುತ್ತೆ ನೋಡಿ. ಈ ಥರ ನೀಟಾಗಿ ಫೋಲ್ಡ್ ಆದಮೇಲೆ ರೆಗ್ಯುಲರ್ ಸೆಲ್ಫಿ ಸ್ಟಿಕ್ ಥರ ಈ ಥರ ನೀವು ಎಲ್ಲ ಟ್ರಾವೆಲ್ ಮಾಡುವಾಗ ಬ್ಯೂಟಿಫುಲ್ಲಾಗಿ ನಿಮ್ಮನ್ನು ನೀವು ಬ್ಲಾಗ್ ಮಾಡ್ಕೋಬೋದು, ಬೇರೆಯವ್ರಿಗೂ ಬ್ಲಾಗ್ ಮಾಡ್ಬೋದು, ಚೆನ್ನಾಗಿ ಕಾಣುತ್ತೆ. ನಮಸ್ಕಾರ ಮಿತ್ರ. ನೋಡಿ, ಈಗ ನಾನು ನನ್ನ ಫೋನ್ನ ಇದರಲ್ಲಿ ಮೌಂಟ್ ಮಾಡಿದ್ದೀನಿ, ಕ್ಯಾಮ್ರಾ ಇದನ್ನು ಅಂದರೆ ಐಫೋನ್ 17 Pro Maxನ ಇದರಲ್ಲಿ ಮೌಂಟ್ ಮಾಡಿ ಮೈಕ್ ಕನೆಕ್ಟ್ ಮಾಡಿ, ಅದಕ್ಕೆ ನೋಡಿ ಇಲ್ಲಿ ಮೈಕ್ ಕನೆಕ್ಟ್ ಮಾಡಿ ಮಾತಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ನೋಡಿ, ಕರೆಕ್ಟ್ ನಮ್ಮ ಹೈಟ್ಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ ಇದು. ಆಮೇಲೆ ಈ ಥರ ರಿಮೋಟ್ ಇದೆ, ರಿಮೋಟಲ್ಲಿ ರೆಕಾರ್ಡಿಂಗ್ ಆನ್ ಮತ್ತು ಆಫ್ ಕೂಡ ಮಾಡ್ಬೋದು. ದೂರದಲ್ಲಿ ಇದ್ದಾಗ ಸಖತ್ ಯೂಸ್ ಆಗುತ್ತೆ. ಒಂದು 10-15 ಮೀಟರ್ಸು 15-20 ಮೀಟರ್ಸು ಅಥವಾ ಎಷ್ಟೋ ಮೀಟರ್ಸ್ ರೇಂಜ್ ಇದೆ ಅಂತ ಕೊಟ್ಟಿದ್ದಾರೆ ಇದರಲ್ಲಿ. ನೋಡೋಣ ಎಷ್ಟು ರೇಂಜ್ ಕೊಟ್ಟಿದ್ದಾರೆ. ರೇಂಜು ಅಪ್ ಟು 10 ಮೀಟರ್ಸ್ ರೇಂಜ್ ಇದೆ ಅಂತ ಹೇಳ್ತಾರೆ. ಸೊ ತುಂಬ ಯೂಸ್ಫುಲ್ ಯುಟಿಲಿಟಿ, ವೆರಿ ಹ್ಯಾಪಿ ವಿತ್ ದ ಪ್ರಾಡಕ್ಟ್, ತುಂಬ ಚೆನ್ನಾಗಿ ಬಂದಿದೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಸೆಲ್ಫಿ ಸ್ಟಿಕ್ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸಿಗ್ತೀನಿ ನಿಮಗೆ, ಅಲ್ಲಿವರೆಗೂ ಬಾಯ್.